ಭಾಗದಲ್ಲಿ ನೀರಿನ ಸಮಸ್ಯೆ ಇತ್ತು. ಮೋದಿ ಅವರ ಜೆಜೆಎಂ ಮೂಲಕ ಹಳ್ಳಿ ಜನರ ಜೀವನ ನೀರಿನ ಸಮಸ್ಯೆ ಬಗೆಹರಿಸಿದ್ದಾರೆ. ಈಗಾಗಲೇ ವಂದೇ ಭಾರತ್ ರೈಲು ಸಹ ಕಲಬುರಗಿಯಿಂದ ಆರಂಭವಾಗಿದೆ ಅಂತ ಉಮೇಶ್ ಜಾಧವ್ ಹೇಳಿದರು. ಅಲ್ಲಿನೂ ನೀರು ಭಾರತ ದೇಶ ಸ್ವಾತಂತ್ರ್ಯ ಆಗಿ 70 ವರ್ಷ ಆಯಿತು, ಇನ್ನೂವರೆಗೆ ಹಳ್ಳಿಗಳಿಗೆ ನೀರು ಕೊಟ್ಟಿರಲಿಲ್ಲ. ಅದು ನಮ್ಮ ನರೇಂದ್ರ ಮೋದಿಯವರು ಜಲ್ ಜೀವನ್ ಮುಖಾಂತರ ನಮ್ಮ ಬಸವರಾಜ ಬೊಮ್ಮಾಯಿಯವರು ಡೆಲ್ಲಿಗೆ ಹೋಗಿ ಇದನ್ನು ಪರ್ಮಿಷನ್ ತೊಗೊಂಡು ಬೆಳಗಾವಿ ಅಧಿವೇಶನದಲ್ಲಿ ಕೊಟ್ಟಿದ್ದಾರೆ. ಈ 3 ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇವತ್ತು ರೈಲ್ವೆ ನಮ್ಮ ಕಲಬುರಗಿ ಸ್ಟೇಷನ್ ರೈಲ್ವೆ ಸ್ಟೇಷನ್ ಒಂದು ಐತಿಹಾಸಿಕ ಬೇಡಿಕೆ, ಜನರ ಬೇಡಿಕೆ ಏನಪ್ಪ ಅಂತಂದ್ರೆ ಒಂದು ಟ್ರೈನ್ ಬೇಕಾಗಿತ್ತು. ಇವತ್ತು ಫಸ್ಟ್ ಕ್ಲಾಸ್ ಒಂದೇ ಭಾರತ ಟ್ರೈನ್ ಆ ಏನು ಹೇಳ್ತಾರೆ ಮಂತ್ರಿ ಸಾಹೇಬರು ಡಕೋಟಾ ಕೊಟ್ಟಿದ್ದಾರೆ ಅಂಥೇಳಿ, ಅವರಿಗೆ ನಮ್ಮ ಜನರಿಗೆ ಒಳ್ಳೆ ಟ್ರೈನ್ ಕೊಟ್ಟರೆ ತಕ್ಲೀಫ್. ಮಲ್ಲಿಕಾರ್ಜುನ ಖರ್ಗೆ ಅವರು ಮೇಲೆ ಮೋದಿ ಅವರಿಗೆ ಲವ್ ಜಾಸ್ತಿ ಇದೆ, ಹೀಗಾಗಿ ಮೋದಿ ಅವರಿಗೆ ಕಲಬುರಗಿಗೆ ಭೇಟಿ ಕೊಡ್ತಿದ್ದಾರೆ ಅಂತೇಳಿ ಖರ್ಗೆ ಹೇಳಿಕೆಗೆ ಮಾಜಿ ಸಚಿವ ರಾಜುಗೌಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಪದೇ ಪದೇ ಮೋದಿ ಕಲಬುರಗಿಗೆ ಭೇಟಿ ನೀಡುತ್ತಾರೆ ಎಂಬ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಗೆ ಪ್ರತಿಕ್ರಿಯಿಸಿದ ರಾಜುಗೌಡ, ಅಬ್ ಕಿ ಬಾರ್ 400 ಪಾರ್ ಎಂಬ ಸ್ಲೋಗನ್ ನಮಗೆ ಕೊಟ್ಟಿದ್ದೇ ಖರ್ಗೆ ಅವರು, ಹೀಗಾಗಿ ಖರ್ಗೆ ಅವರಿಗೆ ಕೃತಜ್ಞತೆ ಹೇಳೋದಕ್ಕೆ ಮೋದಿ ಕಲಬುರಗಿಗೆ ಬರ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಖರ್ಗೆ ಸಾಹೇಬ್ರ ಬಗ್ಗೆ ನಮ್ಮ ಮೋದಿ ಸಾಹೇಬ್ರಿಗೆ ಲವ್ ಇದೆ. ಖರ್ಗೆ ಸಾಹೇಬ್ರು ನೋಡಿದಷ್ಟು ಮೋದಿ ಸಾಹೇಬ್ರಿಗೆ ಖುಷಿ ಆಗ್ತದೆ. ಆ ಖರ್ಗೆ ಸಾಹೇಬ್ರ ಮೇಲಿರೋಂಥ ಪ್ರೀತಿಗೆ ಬರ್ತಾರೆ. ತಪ್ಪೇನು ಖರ್ಗೆ ಸಾಹೇಬ್ರೆ ನಿಮ್ಮ ಮೇಲೆ ಪ್ರೀತಿಗೆ ಬಂದರೆ